ನೀವು ನೋಡ್ತಾ ಇದ್ದೀರಾ ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ದೇಶದಾದ್ಯಂತ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಭಾರತ ದೇಶಕ್ಕೆ ಸೇನೆಯ ಕೊಡುಗೆ ಅಪಾರ. ಹೆಚ್ಚು ಯುವಕರು ಸೇನೆಗೆ ಸೇರಲು ಡಿಸಿ ಆರ್ ಗಿರೀಶ್ ಕರೆ. ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಅಪಾರ ಆಸ್ತಿಪಾಸ್ತಿ ನಷ್ಟ. ಸೂಕ್ತ ಪರಿಹಾರ, ರಸಗೊಬ್ಬರಕ್ಕೆ ಆಗ್ರಹ. ಜಿಎಸ್ಟಿ ರದ್ದುಪಡಿಸುವಂತೆ ಒತ್ತಾಯಿಸಿ ಜಿಲ್ಲಾ ಜೆಡಿಎಸ್ ಪ್ರತಿಭಟನೆ. ಅರಹಳ್ಳಿ ಹೋಬಳಿಯ ಶಿರಗುರ ಗ್ರಾಮದಲ್ಲಿ ಆನೆಗಳ ಉಪಟಳ. ಲಕ್ಷಾಂತರ ಮೌಲ್ಯದ ಬೆಳೆ ನಾಶ. ಬೇಸತ್ತು ಮನೆ ತೋಟ ಬಿಟ್ಟು ಹೋಗಲು ಸಿದ್ಧರಾದ ಗ್ರಾಮಸ್ಥರು. ಭಾರತ ದೇಶಕ್ಕೆ ಸೇನೆಯ ಕೊಡುಗೆ ಅಪಾರವಾಗಿದ್ದು, ದೇಶದ ರಕ್ಷಣೆಗಾಗಿ ಯುವ ಸಮುದಾಯವು ಹೆಚ್ಚೆಚ್ಚು ಸೇನೆಗೆ ಸೇರಬೇಕೆಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಕರೆ ನೀಡಿದ್ದಾರೆ. ಹಾಸನ ನಗರದ ಹೌಸಿಂಗ್ ಬೋರ್ಡ್ ಬಳಿ ಇರುವ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಉದ್ಯಾನವನದಲ್ಲಿ ಮಾಜಿ ಸೈನಿಕರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಗಿಲ್ ವಿಜಯ ದಿವಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಯುದ್ಧ ಮಾಡುವ ಸ್ಥಳದಲ್ಲಿ ಇರುವುದೇ ಅಸಾಧ್ಯವಾಗಿದ್ದರಿಂದ ಪ್ರತಿ ವರ್ಷವೂ ಕೂಡ ಚಳಿಗಾಲದಲ್ಲಿ ನಮ್ಮ ಆರ್ಮಿ ಫೋರ್ಸ್ಗಳು ವಾಪಸ್ ಬರುತ್ತಿದ್ದವು. ಹಾಗೆ ಪಾಕಿಸ್ತಾನದ ಆರ್ಮಿ ಫೋರ್ಸ್ಗಳು ಕೂಡ ವಾಪಸ್ ತೆರಳುತ್ತಿದ್ದು, 1999ರಲ್ಲಿ ಹಿಂದಿನ ಒಪ್ಪಂದದಂತೆ ನಮ್ಮ ಭಾರತೀಯ ಆರ್ಮಿಗಳೆಲ್ಲ ವಾಪಸ್ ಬಂದಿದ್ದು, ಪಾಕಿಸ್ತಾನದ ಉಗ್ರರು ಮತ್ತು ಸೇನಾ ಬೆಂಬಲಿತ ಉಗ್ರವಾದಿಗಳು ಇಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಮ್ಮ ಸೇನಾ ಜಾಗವನ್ನೆಲ್ಲ ಆಕ್ರಮಿಸಿಕೊಂಡರು. ಇದರ ವಿರುದ್ಧ ಅತ್ಯಂತ ಸಂಘಟಿತವಾದ ಹೋರಾಟವನ್ನು ಭಾರತವು ಮಾಡಿದೆ ಎಂದರು. ಆರ್ಮಿ ಮತ್ತು ಏರ್ಫೋರ್ಸ್ ಪರಿಣಾಮದಿಂದಾಗಿ ಸುಮಾರು 2 ತಿಂಗಳ ಯುದ್ಧದಲ್ಲಿ ಉಗ್ರರನ್ನ ಹಿಮ್ಮೆಟ್ಟಿ ಭಾರತವು ಜಯಗಳಿಸಿ ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಸ್ಥಾಪಿಸುವಲ್ಲಿ ನಮ್ಮ ಸೇನೆಯ ಕೊಡುಗೆ ಅಪಾರವಾಗಿದೆ. ಭಾರತದ ಅಖಂಡತೆಯನ್ನ ಮತ್ತೆ ಪುನರ್ ಸ್ಥಾಪಿಸುತ್ತದೆ. ಅದರ ವಿಜಯದ ಸಂದರ್ಭವಾಗಿ ವಿಜಯ ಕಾರ್ಗಿಲ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಇದೇ ವೇಳೆ ಸ್ಮರಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡುತ್ತಾ, ನಮಗೆ ಬದುಕು ಬೇಕೆಂದು ಉದ್ದೇಶದಲ್ಲಿ ನಮ್ಮ ಸೈನಿಕರು ಸೇನೆಯಲ್ಲಿ ನಮಗೋಸ್ಕರ ಹೋರಾಟ ನಡೆಸಿ ಅನೇಕರು ಸಾವನ್ನಪ್ಪುತ್ತಾರೆ. ಎದುರಾಳಿ ಏನೇ ಮಾಡಿದರೂ ನಾವು ವಾಪಸ್ ಕೊಡುತ್ತೀವಿ ಎಂದು ಕಾರ್ಗಿಲ್ ಯುದ್ಧ ಸಾಬೀತು ಮಾಡಿದೆ ಎಂದರು. ನಿವೃತ್ತ ಯೋಧ ನಟೇಶ್ ಮಾತನಾಡಿ, 1999ರ ಮೇ ಮತ್ತು ಜುಲೈ ತಿಂಗಳಲ್ಲಿ ಕಾರ್ಗಿಲ್ ಜಿಲ್ಲೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯಿತು. ಅಂತಿಮವಾಗಿ ವಾಯುಪಡೆಯ ಸಹಾಯದಿಂದ ಭಾರತೀಯ ಸೇನೆಯು ಯುದ್ಧವನ್ನು ಮುಕ್ತಾಯಗೊಳಿಸಿತು. ನಮ್ಮ ಸೇನೆಯ ಸೇವೆಗೆ ಮೆಚ್ಚಿ ಯುವಕರು ಸೇನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹುತಾತ್ಮ ಸ್ಥಳಕ್ಕೆ ಪುಷ್ಪಗುಚ್ಛವನ್ನ ಇಟ್ಟು ಗೌರವವನ್ನು ಸಲ್ಲಿಸಿದರು. 2 ನಿಮಿಷ ಮೌನವನ್ನು ಆಚರಿಸಿದರು. ಅದಾದ ಬಳಿಕ ವಿಜಯ ದಿವಸದ ಸಭಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಮಾಂಡೆಂಟ್ ಗಿರಿವಾಲ್, ಪ್ರವೀಣ್, ವೆಂಕಟೇಶ್, ಚಂದ್ರಶೇಖರ್, ನಿವೃತ್ತ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ನಾಗರಾಜ್, ಮಾಜಿ ಅಧ್ಯಕ್ಷ ಪ್ರಭಾಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಗಿಲ್ ವಿಜಯ್ ದಿವಸ್ ಅಂತ ನಾವು ಸೆಲೆಬ್ರೇಟ್ ಮಾಡುವುದು ಯಾವಾಗಲೂ ಹೇಳ್ತಾರೆ, ವೆನ್ ಯು ಗೋ ಹೋಮ್ ಟೆಲ್ ದೆಮ್ ದಟ್ ಫಾರ್ ದೇರ್ ಫ್ಯೂಚರ್ ವಿ ಗೇವ್ ಅವರ್ ಪ್ರೆಸೆಂಟ್ ಅಂತ. ನಮಗೆಲ್ಲ ಒಂದು ಫ್ಯೂಚರ್, ಒಂದು ಒಳ್ಳೆ ಬದುಕಬೇಕು ಅಂತ ಉದ್ದೇಶಕ್ಕೆ ನಮ್ಮ ಸೈನಿಕರು ಸೀಮೆಯಲ್ಲಿ ಅತಿಥಿಗಳಲ್ಲಿ ನಮಗೋಸ್ಕರ ಹೋರಾಡಿ ಡೆತ್ ಆಗಿರುವಂಥದ್ದು. ನನ್ನ ಸೀನಿಯರ್ ಬ್ಯಾಚ್ IPS ಅಲ್ಲಿ ಇಸ್ರಾಯೇಲಿಗೆ ಟ್ರೈನಿಂಗ್ ಹೋಗ್ತಾರೆ 1 ವಾರ. ಸೊ ಇಸ್ರಾಯೇಲಿ ಆರ್ಮ್ಡ್ ಫೋರ್ಸಸ್ ಇಸ್ ಕನ್ಸಿಡರ್ಡ್ ಟು ಬಿ ವೆರಿ ವೆರಿ ಗುಡ್, ಬಿಕಾಸ್ ಅದು ಅವರದ್ದು ಸುತ್ತಮುತ್ತ ಅವರದೇ ಎನಿಮೀಸ್ ಇದ್ದಾರೆ. ಸೊ ಇಸ್ರಾಯೇಲಿ ಆರ್ಮ್ಡ್ ಫೋರ್ಸಸ್ ಆ ಟ್ರೈನಿಂಗ್ ಹೋದಾಗ ನಮ್ಮ ಸೀನಿಯರ್ ಆಫೀಸರ್ IPS ಆಫೀಸರ್ಸ್ಗೆ ಹೇಳಿರುವಂಥ ಒಂದು ಮಾತಿದೆ, ಕಾರ್ಗಿಲ್ ವಾರ್ ಥರ ಒಂದು ವಾರ್ ಎಲ್ಲಿ ನಾವು ಎನಿಮಿ ಹೈಯರ್ ಪೊಸಿಷನಲ್ಲಿ ಇರ್ತಾರೆ, ನಾವು ಕೆಳಗಿರ್ತೀವಿ. ಇವತ್ತು 23ನೇ ಕಾರ್ಗಿಲ್ ವಿಜಯ ದಿವಸವನ್ನು ನಾವು ಆಚರಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸಹೋದ್ಯೋಗಿಗಳೆಲ್ಲ ಹೇಳಿದಾಗೆ 1999ರಲ್ಲಿ ನಡೆದ ಘಟನೆ ಅದು ಸಿಯಾಚಿನ್ ಮತ್ತು ಈ ಕಾರ್ಗಿಲ್ ಪ್ರದೇಶಗಳು ಇಡೀ ಪ್ರಪಂಚದಲ್ಲಿ ಅತ್ಯಂತ ದುರ್ಗಮ ಪ್ರದೇಶಗಳಲ್ಲಿ ಒಂದು. ಚಳಿಗಾಲದ ಸಂದರ್ಭದಲ್ಲಿ -30, -40, -50ವರೆಗೂ ಹೋಗುವಂಥ ಸ್ಥಳಗಳು. ಅಂಥ ಸ್ಥಳಗಳಲ್ಲಿ ಹ್ಯೂಮನ್ ಹ್ಯಾಬಿಟೇಷನ್ ಈಸ್ ಹೈಲಿ ಇಂಪಾಸಿಬಲ್. ಅಂತ ಸಂದರ್ಭದಲ್ಲಿ ನಮಗೆ ಅಲ್ಲಿ ಇರೋಕ್ಕೆ ಅಸಾಧ್ಯ. ಪ್ರತಿ ವರ್ಷದಂತೆ ಏನು ಮಾಡ್ತಾಯಿದ್ರು, ಚಳಿಗಾಲದ ಸಂದರ್ಭದಲ್ಲಿ ನಮ್ಮ ಆರ್ಮಿ ಪೋಸ್ಟ್ಗಳು ವಾಪಸ್ ಬರ್ತಾಯಿದ್ರು, ಪಾಕಿಸ್ತಾನದ ಆರ್ಮಿ ಪೋಸ್ಟ್ಗಳು ಅವರು ವಾಪಸ್ ಹೋಗ್ತಾಯಿದ್ರು. ನಂತರ ಚಳಿಗಾಲ ಕಳೆದ ಮೇಲೆ ದೇ ಯೂಸ್ ಟು ರಿಯಾಕ್ಟ್ ಬೈ ದೇರ್ ಪೋಸ್ಟ್ಸ್. ಬಟ್ 1999ರಲ್ಲಿ ಏನಾಯಿತು, ಎಂದಿನ ಒಪ್ಪಂದದಂತೆ ನಮ್ಮ ಪೋಸ್ಟ್ಗಳೆಲ್ಲ ವಾಪಸ್ ಬಂದರು. ಆದರೆ ಪಾಕಿಸ್ತಾನದ ಉಗ್ರರು ಮತ್ತು ಸೇನಾ ಬೆಂಬಲಿತ ಉಗ್ರವಾದಿಗಳು ಈ ಒಂದು ಅವಕಾಶವನ್ನು ಬಳಸ್ಕೊಂಡು ನಮ್ಮ ಸೇನಾ ಪೋಸ್ಟ್ಗಳನ್ನೆಲ್ಲ ಆಕ್ರಮಿಸ್ಕೊಳ್ತಾರೆ. ಇಸ್ ಅ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಎಂಟೈರ್ ನೇಷನ್. ಯಾಕೆ ಇಲ್ಲಿ ಸೇರಿದ್ದೀವಿ ಅಂದರೆ, ಟು ರಿಮೆಂಬರ್ ದಿ ಸ್ಯಾಕ್ರಿಫೈಸ್ ವಿಚ್ ಆರ್ soldier has done during the line of duty to save the country.
ಅವತ್ತು around 3rd May 1999 the incursion by Pakistan ನಮ್ಮ ಇಂಡಿಯನ್ ಆರ್ಮಿ ಅವರು ಫೈಂಡ್ ಔಟ್ ಮಾಡಿದ್ರು. ಅರೌಂಡ್ 2 months 2 weeks 3 weeks and 2 days ಅಲ್ಲಿ ಎಂಟೈರ್ ಆಪರೇಷನ್ 3rd of May ಇಂದ ಶುರು ಆಗಿದ್ದು 26th July ಟೋಲಿಂಗ್ ಅನ್ನ ಇದನ್ನ ಟೈಗರ್ ಹಿಲ್ ಅನ್ನ ಆಕ್ಯುಪೈ ಮಾಡಿದ ಮೇಲೆ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ಆಪರೇಷನ್ ವಿಜಯ್. ಸೊ ಮೂರು ಕೋಡ್ ನೇಮ್ ಇದೆ ನಮ್ದು ಆಪರೇಷನ್ ಮಾಡಿದಾಗ. ಆರ್ಮಿಯಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಆಪರೇಷನ್ ವಿಜಯ್, ಏರ್ ಫೋರ್ಸ್ ಅವರು ಆಪರೇಷನ್ ಸಫೇದ್ ಸಾಗರ್, ರೈಟ್. ಥರ್ಡ್ ನೇವಿ ಬೇಸಿಕಲಿ ಆಪರೇಷನ್ ತಲ್ವಾರ್. ಮೂರು ಆಪರೇಷನ್ ಅನ್ನ ಒಟ್ಟಿಗೆ May 3rd ಇಂದ 26 July ವರೆಗೆ ನಮ್ಮ ಆರ್ಮ್ ಫೋರ್ಸಸ್ ಮಾಡಿದ್ರು. ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಅಪಾರ ಆಸ್ತಿಪಾಸ್ತಿಗಳು ನಷ್ಟ ಉಂಟಾಗಿದ್ದು ಸೂಕ್ತ ಪರಿಹಾರ ರಸಗೊಬ್ಬರಕ್ಕೆ ಆಗ್ರಹಿಸಿ ಹಾಗೂ ಜಿಎಸ್ಟಿಯನ್ನ ರದ್ದುಪಡಿಸುವಂತೆ ಒತ್ತಾಯಿಸಿ ಜಿಲ್ಲಾ ಜೆಡಿಎಸ್ ಘಟಕದಿಂದ ಪ್ರತಿಭಟನೆ ನಡೆಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಎನ್ಆರ್ಎಸ್ ಮೂಲಕ ಸಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಎದುರು ಕೆಲಕಾಲ ಧರಣಿ ನಡೆಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಲಿಂಗೇಶ್, ಬಿಜೆಪಿ ಸರ್ಕಾರದ ಜನವಿರೋಧಿ ರೈತ ವಿರೋಧಿ ನೀತಿಗಳನ್ನು ಜೆಡಿಎಸ್ ಖಂಡಿಸುತ್ತದೆ. ಡಬಲ್ ಇಂಜಿನ್ ಸರ್ಕಾರ ಬಂದರೆ ಜನರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಇದೀಗ ಬಡವರ ರೈತರ ಜೀವನದ ಜೊತೆ ಚೆಲ್ಲಾಟ ಆಡಿಸಿದೆ ಎಂದು ದೂರಿದರು. ವಿದೇಶಗಳಲ್ಲಿ ಇರುವ ಕಪ್ಪು ಹಣ ತಂದು ದೇಶದ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಣ ಹಾಕುವ ಸುಳ್ಳು ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಶ್ರೀಮಂತರಿಗೆ ಸಾಲ ಮನ್ನಾ ಮಾಡಿಸಿದೆ. ಬಡವರ ರೈತರಿಗೆ ಮಾರ್ಗವಾಗಿರುವ ಯೋಜನೆಗಳನ್ನು ರೂಪಿಸುತ್ತಿದೆ. ಬಿಜೆಪಿ ಆಡಳಿತದಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಬಡವರು, ರೈತರು ಜೀವನ ನಡೆಸಲು ಹರಸಾಹಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರಿಗೆ ಅಗತ್ಯ ಗೊಬ್ಬರ ವಿತರಿಸಲು ವಿಫಲವಾಗಿರುವ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ಜನರ ದಿನನಿತ್ಯ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ಹೇರಿಕೆ ಸಾಮಾನ್ಯ ಜನರ ಜೀವನ ದುಸ್ತರವಾಗುವಂತೆ ಮಾಡಿದೆ. ಸರ್ಕಾರಿ ಆಸ್ತಿಪಾಸ್ತಿಗಳನ್ನು ಖಾಸಗೀಕರಣ ಮಾಡುವ ಮೂಲಕ ದೇಶದ ಸರ್ಕಾರಿ ಸಂಪತ್ತನ್ನು ಮಾರಾಟ ಮಾಡುತ್ತಿದೆ ಎಂದು ಆರೋಪಿಸಿದರು. ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ಹೇರಿರುವ ಸರ್ಕಾರ ಗಾಳಿಗೂ ಜಿಎಸ್ಟಿ ವಿಧಿಸುವ ಕಾಲ ಸಮೀಪಿಸುತ್ತಿದೆ ಎಂದು ಕಿಡಿಕಾರಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ಪಿ ಸ್ವರೂಪ್, ಒಕ್ಕಲಿಗರ ಸಂಘದ ನಿರ್ದೇಶಕ ಜುಮ್ಕರವು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್, ಅಣ್ಣಪ್ಪ ಶೆಟ್ಟಿ, ದೇವರಾಜ್ ಗೌಡ, ತುಳಸಿ ಸುಬ್ರಾಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರದ ಜನವಿರೋಧಿ, ಬಡವರ ವಿರೋಧಿ, ಜನಸಾಮಾನ್ಯರ ವಿರೋಧ ಒಂದು ಏನು ಇವತ್ತ ಅವರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ GSTನ ಜನಸಾಮಾನ್ಯರ ಮೇಲೆ ಬರೆ ಆಗಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅದಕ್ಕೆ ವಿರೋಧ ಮಾಡಿ ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥ ಒಂದು ವಾತಾವರಣ ಏನಿದೆ ಅಂತ. ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಸಿಡಿದೆದ್ದು ಅಧ್ಯಕ್ಷೀಯ ಅರಮನೆಗೆ ದಂಗೆ ಆಗ್ತಕ್ಕಂಥ ದಿನ ನೋಡಿದ್ದೇವೆ. ಅದೇ ದಿನ ಈ ದೇಶದಲ್ಲಿ ಆಗೋದು ಬೇಡ. ಅವ್ರನ್ನ ಕಳಕಳಿಂದ ವಿನಂತಿ ಮಾಡ್ತೇವೆ, ದಯಮಾಡಿ ಬಡವರು ಉಪಯೋಗಿಸ್ತಕ್ಕಂಥ ವಸ್ತುಗಳ ಬಗ್ಗೆ ನಿಮ್ಮ ಕಾಳಜಿ ಇರಲಿ. ಇವತ್ತು ಡೈರೆಕ್ಟ್ ಟ್ಯಾಕ್ಸ್ ನೀವೇನಾರ ಮಾಡ್ಕೊಳ್ಳಿ, ಇಂಡೈರೆಕ್ಟ್ ಟ್ಯಾಕ್ಸ್ ಮೂಲಕ ಇವತ್ತು ಕೋಟ್ಯಾಂತರ ಮಂದಿ ಬಡವರ ಮೇಲೆ ನೀವು ಬರೆ ಆಗ್ತಾ ಇದ್ದೀರಲ್ಲ, ಇದು ಸಾಧುವಲ್ಲ. ಡೀಸೆಲ್ ದರ ಜಾಸ್ತಿ ಆಗಿದೆ, ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಗ್ಯಾಸ್ ದರ ಜಾಸ್ತಿ ಆಗಿದೆ, ಆಹಾರ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗಿದೆ. ಆದರೆ ರೈತ ಮಾತಕ್ಕಂಥ ಸರ್ಕಾರ ಇರ್ಬೋದು, ಮತ್ತೊಂದು ಇರ್ಬೋದು, ಯಾರು ಹೇಳರೆ ಕೇಳೋನ್ನ ಪರಿಸ್ಥಿತಿ ಬಂದಿದೆ. ರೈತ ಇವತ್ತು ಬಹುಮುಖ್ಯವಾಗಿ ಬೇಕಾಗ್ತಕ್ಕಂಥ ಇವತ್ತು ಸೀಸನ್ ಮಳೆ ಇವತ್ತು ಹೆಚ್ಚು ಅತಿವೃಷ್ಟಿ ಆಗಿದೆ. ಇಂಥ ಟೈಮ್ನಲ್ಲಿ ಗೊಬ್ಬರವನ್ನು ಅಪ್ಲೈ ಮಾಡಿದರೆ ಏನೋ ಅಲ್ಪ ಸ್ವಲ್ಪ ಬೆಳಿಬೋದು. ಇವತ್ತು ಗೊಬ್ಬರನೂ ಸಹ ಸಿಗದಂಥದ್ದು ಮಾರುಕಟ್ಟೆ ವ್ಯವಸ್ಥೆ ಆಗಿದೆ. ನಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ GSTಯನ್ನು ಹೆಚ್ಚಳ ಮಾಡುವ ಮುಖಾಂತರ ಜನಸಾಮಾನ್ಯರ ಬದುಕನ್ನು ಬರಡಾಗಿ ಮಾಡಿದೆ. ಹಾಲು, ಮೊಸರು, ಮಜ್ಜಿಗೆ, ಬೇಳೆ, ತರಕಾರಿ ಈ ಥರದ ಎಲ್ಲ ಪದಾರ್ಥಗಳು ಕೂಡ ಮೇಲೆ ಎಲ್ಲ ಪದಾರ್ಥಗಳ ಮೇಲೆ ಹೊರೆಯನ್ನು ಹಾಕಿ ಅದು ಯಾರಿಗೆ ಹೊರೆ ಆಗ್ತಕ್ಕಂಥದ್ದು? ಜನಸಾಮಾನ್ಯ. ಇವತ್ತು ನಮ್ಮ ಜನ ಭಾಳಷ್ಟು ಜನ ರೋಗ ರುಜಿನದಿಂದ ನಡ್ತಾ ಇದ್ದಾರೆ. ರಾಜ್ಯದಲ್ಲಿ, ದೇಶದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಅಪೌಷ್ಟಿಕಾಂಶದಿಂದ ಬಳಲ್ತಿರ್ತಕ್ಕಂಥದ್ದು ತಮಗೆಲ್ಲ. ಇವತ್ತು ನಾವು ಅಂಗನವಾಡಿಗಳಿಗೆ ಹಾಲು ಕೊಡ್ತೇವೆ, ಮೊಟ್ಟೆ ಕೊಡ್ತೇವೆ. ಬಿತ್ತನೆ ಮಾಡಿರುವಂತ ಆನೆಗಡ್ಡೆ ಇರ್ಬೋದು, ಶುಂಠಿ ಇರ್ಬೋದು, ಜೋಳ ಇರ್ಬೋದು, ಯಾವುದೇ ರೈತರ ಬೆಳೆ ಇರ್ಬೋದು, ಅದೆಲ್ಲವನ್ನು ಕೂಡ ಮುಂಗಾರಿನಲ್ಲಿ ಒಳ್ಳೆ ಉತ್ತಮವಾದಂತ ಮಳೆ ಆಗಿದ್ರಿಂದ ನಮ್ಮ ರೈತರು ಖುಷಿಯಿಂದ
ಈ ವರ್ಷ ಉತ್ತಮವಾದ ಮಳೆ ಆಗಿದೆ, ಒಳ್ಳೆ ಬಿತ್ತನೆ ಮಾಡೋಣ, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ ಒಳ್ಳೆ ಬಿತ್ತನೆಯನ್ನ ಮಾಡಿದ್ರು. ಮಳೆಗಾಲವೂ ಕೂಡ ಭಗವಂತನ ಕೃಪೆಯಿಂದ ಚೆನ್ನಾಗಿ ನಡೀತಾ ಇತ್ತು. ಇವತ್ತು 2ನೇ ಟೈಮ್ ಗೊಬ್ಬರ ಹಾಕ್ಬೇಕಾದ್ರೆ ರೈತ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿದ್ನೋ ಆ ಬೆವರು ಇವತ್ತು ಸಾಕಾಗಿದಂಗೆ ಬಿಜೆಪಿ ಸರ್ಕಾರದವ್ರು ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ 2ನೇ ಟೈಮ್ ಗೊಬ್ಬರ ಹಾಕೋದಕ್ಕೆ ಯೂರಿಯಾ ಇರ್ಬೋದು, ಪೊಟ್ಯಾಶ್ ಇರ್ಬೋದು, 10-26 ಇರ್ಬೋದು, 20-20 ಇರ್ಬೋದು, ಯಾವುದೇ ರಸಗೊಬ್ಬರಗಳು ಕೂಡ ಇವತ್ತು ಸಿಗ್ತಾ ಇಲ್ಲ. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಶಿರಗುರ ಗ್ರಾಮದಲ್ಲಿ ಆನೆಗಳ ಉಪಟಳದಿಂದ ಬೇಸತ್ತ ಗ್ರಾಮಸ್ಥರು ತಮ್ಮ ತೋಟಗಳನ್ನ ಬಿಟ್ಟು ಬೇರೆ ಕಡೆ ಹೋಗಲು ಮನಸ್ಸು ಮಾಡಿದ್ದಾರೆ. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಶಿರಗುರ ಗ್ರಾಮದಲ್ಲಿ ಆನೆಗಳ ಉಪಟಳದಿಂದ ಗ್ರಾಮಸ್ಥರು ಸಂಪೂರ್ಣ ಬೇಸತ್ತಿದ್ದಾರೆ. ಒಂದು ಕಡೆ ತೀವ್ರ ಮಳೆಯಿಂದಾಗಿ ಕೈಗೆ ಬಂದಂತ ಕಾಫಿ, ಅಡಿಕೆ, ಮೆಣಸು, ಏಲಕ್ಕಿ ಸಂಪೂರ್ಣ ಮಳೆಯಲ್ಲಿ ಕರಗಿ ಹಾಳಾಗಿದ್ದು, ಆನೆಗಳ ದಿನನಿತ್ಯ ಕಾಟದಿಂದ ಈ ಭಾಗಗಳಿಗೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಾರದ ಹಿನ್ನೆಲೆಯಲ್ಲಿ ತೋಟವನ್ನ ಬಿಟ್ಟು ಬೇರೆಡೆ ಹೋಗಲು ಕೆಲವರು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಬೇಲೂರು ತಾಲೂಕಿನ ಶಿರಗೂರು ಗ್ರಾಮದ ಚಂದ್ರಮ್ಮ ಹಾಗೂ ಅದೇ ಗ್ರಾಮದ ಶಂಕರೇಗೌಡ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ ಪ್ರತಿನಿತ್ಯ ಆನೆಗಳ ಹಾವಳಿಯಿಂದ ತಮ್ಮ ಬೆಳೆ ನಾಶವಾಗಿದ್ದು, ಅಲ್ಲದೆ ಕಾಫಿ ಗಿಡಗಳನ್ನು ಮುರಿದು ಹಾಕಿದಲ್ಲದೆ ಮನೆ ಬಳಿಯೇ 10ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದೆ. ಇದರಿಂದಾಗಿ ಇಲ್ಲಿ ಕೆಲಸಕ್ಕೆ ಯಾರೂ ಕೂಲಿ ಕಾರ್ಮಿಕರು ಬರುತ್ತಿಲ್ಲ. ನಾವು ಮನೆಯಿಂದಲೂ ಹೊರಹೋಗಲು ಆಗುತ್ತಿಲ್ಲ. ಈಗಾಗಲೇ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ದಯಮಾಡಿ ನಮಗೆ ಶಾಶ್ವತ ಪರಿಹಾರ ಕೊಡಿ. ಇಲ್ಲದಿದ್ದರೆ ನಮ್ಮ ತೋಟಗಳನ್ನು ಅರಣ್ಯ ಇಲಾಖೆ ಅಥವಾ ಸರ್ಕಾರ ವಹಿಸಿಕೊಂಡು ನಮ್ಮನ್ನು ವಿಮುಕ್ತಿಗೊಳಿಸಿ. ನಾವು ಹೊರಹೋದರೆ ಆನೆಗಳ ತಾಳಿಗೆ ತುತ್ತಾಗುವುದು ಸ್ಪಷ್ಟ. ನಮ್ಮ ಮನೆಗಳಿಗೆ ನೆಂಟರಿಷ್ಟರು ಬರಲು ಹೆದರುತ್ತಿದ್ದು, ಇದರಿಂದ ನಮಗೆ ತೀವ್ರ ತೊಂದರೆಯಾಗಿದ್ದು, ಶಾಶ್ವತ ಪರಿಹಾರ ಕೊಡಬೇಕೆಂದು ಕಣ್ಣೀರು ಹಾಕಿದರು. ಬೇಲೂರು ತಾಲೂಕು ಅರಹಳ್ಳಿ ಹೋಬಳಿ ಶಿರಗೂರ ಗ್ರಾಮದಲ್ಲಿ ನಮ್ಮ ತೋಟ ಇದೆ. ಅಲ್ಲಿಗೆ ಪ್ರತಿದಿನ ರಾತ್ರಿ ಟೈಮು ಆನೆಗಳು ಹಿಂಡಾಗಿ 8-9 ಆನೆಗಳು ಬರ್ತಾ ಇದ್ದಾವೆ. ಬಂದು ಕಾಫಿ ತೋಟದೊಳಗೆ ಕಾಫಿ ಗಿಡಗಳು, ಕಾಯಿ ಬಿಟ್ಟ ಕಾಫಿ ಗಿಡಗಳು, ಹಲಸಿನ ಹಣ್ಣು ತಿನ್ನಕ್ಕೆ ಹೋಗಿ ಹಲಸಿನ ಮರಗಳು, ಮೆಣಸು, ಹಲಸಿನ ಮರದಲ್ಲಿ ಮೆಣಸು ಹಬ್ಬಿದೆ, ಆ ಮೆಣಸಿನ ಬಳ್ಳಿ ಎಲ್ಲ ಉಳ್ಸಿ ಹಾಕಿದ್ದಾವೆ, ಬಾಳೆನೆಲ್ಲ ನಾಶ ಮಾಡಿದ್ದಾವೆ. ಪ್ರತಿದಿನ ಬರ್ತಾ ಇದ್ದಾವೆ. ಈ ಬಗ್ಗೆ ಸರ್ಕಾರದವರಿಗೆ, ಅರಣ್ಯ ಇಲಾಖೆಯವರಿಗೆ ಕಂಪ್ಲೇಂಟ್ ಮಾಡಿದರೆ ಯಾರೂ ಬಂದು ಅಲ್ಲಿ ನೋಡ್ತಾ ಇಲ್ಲ. ಮನೆ ಇದೆ ಪಕ್ಕದಲ್ಲಿ, ಮನೆಯಲ್ಲಿ ವಾಸ ಮಾಡೋದು ಹೆಂಗೆ? ಪ್ರತಿದಿನ 8-9 ಆನೆಗಳು ಬಂದರೆ, ಹಾಗಾಗಿ ನಮಗೆ ಏನು ಮಾಡ್ತೀರಿ? ಎಲ್ಲ ಬಂದು ನೋಡಿ ಆನೆಗಳನ್ನು ಓಡಿಸ್ಬೇಕು. ಆಮೇಲೆ ಕೆಲಸದವರು ನಮಗೆ ಕೆಲಸಕ್ಕೆ ಬರ್ತಾ ಇಲ್ಲ, ತೋಟದಲ್ಲಿ ಆನೆ ಬರ್ತವೆ ಅಂತ. ಶಿರಗೂರು ಗ್ರಾಮದ ಶಂಕರೇಗೌಡರ ತೋಟದಲ್ಲಿ ಆನೆಗಳು ಭಾರಿ ಹಾವಳಿ ಮಾಡುತ್ತಿದ್ದಾರೆ. ಅವರ ತೋಟದಲ್ಲಿ ಇದು ಕಾಫಿ ಗಿಡ, ಬಾಳೆ, ಏಲಕ್ಕಿ, ಮೆಣಸು ಹೀಗೆಲ್ಲ ಮಾಡಿ 3-4 ದಿವಸದಿಂದ ಭಾರಿ ಲೂಟಿ ಮಾಡ್ತಿದ್ದಾರೆ. ಮನೆ ಮೂರು ಸುತ್ತಲೂ ಮನೆ ಬಡ್ಡೆನೇ ಬಂದು ಎಲ್ಲನೂ ಹಾನಿ ಮಾಡಿ ನಮಗೆ ಹಿಂದೆ ಮುಂದೆ ತಿರುಗಾಡೋಕ್ಕೂ ಅಷ್ಟು ಭಯವಾಗ್ತಿದೆ. ಒಂದು 9-10 ಆನೆಗಳು ಪ್ರತಿದಿನ ಹೀಗೆ ಬಂದು ಹಲಸಿನ ನಿರ್ಮಾಣದಲ್ಲಿದ್ದ ಹಲಸಿನಕಾಯಿ ಎಲ್ಲ ಪುಡಿ ಮಾಡಿ ಮರನೆಲ್ಲ ಉಳಿಸಿ, ಬೈರಿನೆಲ್ಲ ಉಳಿಸಿ ಅವು ತುಂಬ ಹಾನಿಕರ ಮಾಡಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆಯರು ನಮಗೆ ಪರಿಹಾರ ಕೊಡಬೇಕಾಗಿ ಕೇಳ್ಕೊಳ್ತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. Just Bake, South Indian most awarded cake house, ಅಪೂರ್ವ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್, ಬಾಲಭವನದ ಎದುರು, ಮಹಾರಾಜ ಪಾರ್ಕ್ ರಸ್ತೆ, ಹಾಸನ. Just Bake,
ಭಾರತದಾದ್ಯಂತ 282ಕ್ಕಿಂತಲೂ ಹೆಚ್ಚು ಶಾಖೆಗಳು, ಕರ್ನಾಟಕದಲ್ಲಿ 182ಕ್ಕಿಂತಲೂ ಅಧಿಕವಾಗಿ ಔಟ್ಲೆಟ್ ಅನ್ನು ಹೊಂದಿದೆ. ಸಂಸ್ಥಾಪಕ ರಾಮಿರೆಡ್ಡಿಯವರ ಕನಸಿನ ಕೂಸಾದ ಜಸ್ಟ್ ಬೇಕ್ ಲಕ್ಷಾಂತರ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿದೆ ಹಾಗೂ ಸಾವಿರಾರು ಯುವಕರು ಯುವ ಉದ್ದಿಮೆದಾರರಾಗಲು ಉತ್ತಮ ಬದುಕು ಕಲ್ಪಿಸಿಕೊಡುವ ರಾಮಿರೆಡ್ಡಿಯವರ ಕನಸು ನನಸಾಗುತ್ತಿದೆ. ಜಸ್ಟ್ ಬೇಕ್ ನ ವಿಶೇಷತೆಗಳು: ಜಸ್ಟ್ ಬೇಕ್ ಸ್ಪೆಷಲ್ ಡಿಸೈನ್ ಕೇಕ್, ಸ್ಪೆಷಲ್ ಸೆಲೆಬ್ರೇಷನ್ ವಿತ್ ಜಸ್ಟ್ ಬೇಕ್, ಅತ್ಯುತ್ತಮ ಪದಾರ್ಥಗಳಿಂದ ರಚಿಸಲಾಗಿದೆ ಮತ್ತು ಪ್ರೀತಿಯಿಂದ ಬೇಕ್ ಮಾಡಲಾಗಿದೆ. ವಿಶ್ವ ದರ್ಜೆಯ ಶಬ್ಗಳಿಂದ ತಯಾರಿಸಲ್ಪಟ್ಟಿದೆ. ದಕ್ಷಿಣ ಭಾರತದಾದ್ಯಂತ ಲಕ್ಷಾಂತರ ಜನರು ಜಸ್ಟ್ ಬೇಕ್ನೊಂದಿಗೆ ತಮ್ಮ ಉತ್ಸವ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಲ್ಲಿ ಶ್ರೇಷ್ಠ ಮಟ್ಟದ ಕೇಕ್ಗಳು, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ವೆಜ್ ಅಂಡ್ ನಾನ್ ವೆಜ್ ಮೋಮೋಸ್ಗಳು, ಐಸ್ ಕ್ರೀಮ್ಗಳು, ರುಕ್ಕಿಗಳು ದೊರೆಯುತ್ತವೆ. ನಿಮ್ಮ ಪ್ರೀತಿ ಪಾತ್ರರ ಬರ್ತ್ಡೇ, ವಿವಾಹ ವಾರ್ಷಿಕೋತ್ಸವ ಇನ್ನಿತರೆ ಸಂತೋಷದ ಕ್ಷಣಗಳನ್ನು ಆಚರಿಸಲು ಸೂಕ್ತ ಸ್ಥಳಾವಕಾಶವಿದೆ. ಭೇಟಿ ಕೊಡಿ ಜಸ್ಟ್ ಬೇಕ್, ಹೋಟೆಲ್ ಅಪೂರ್ವ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಅಪೋಸಿಟ್ ಬಾಲಭವನ, ಮಹಾರಾಜ ಪಾರ್ಕ್ ರೋಡ್, ಹಾಸನ. ಮೊಬೈಲ್ ನಂಬರ್ 9686221961 ಮತ್ತು 9686226961. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಆಲೂರು ಪಟ್ಟಣದ ರಾಧಮ್ಮ ಜನಸ್ಪಂದನ ಸಂಸ್ಥೆ ವತಿಯಿಂದ ನಿರುದ್ಯೋಗಿ 50 ಯುವಕರಿಗೆ ಉದ್ಯೋಗಾವಕಾಶ ಒದಗಿಸುವ ಸಲುವಾಗಿ ಇದೇ ತಿಂಗಳ 27ರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಆಲೂರು ಪಟ್ಟಣದ ಕೆಬಿ ಹತ್ತಿರವಿರುವ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಲಿಮಿಟೆಡ್ ಕಚೇರಿಯಲ್ಲಿ ಸಂದರ್ಶನ ನಡೆಸಲಾಗುವುದು. ಇದರ ಉಪಯೋಗವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ರಾಧಮ್ಮ ಜನಸ್ಪಂದನ ಸಂಸ್ಥೆ ಮುಖ್ಯಸ್ಥ ಹೇಮಂತ್ ಕುಮಾರ್ ತಿಳಿಸಿದ್ದಾರೆ. ಆಲೂರು ಪಟ್ಟಣದ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಮೂಲದ ಪ್ರಸಿದ್ಧ ಬ್ಯಾಂಕೇತರ ಸಂಸ್ಥೆಯಾದ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ನಲ್ಲಿ ಕೇಂದ್ರ ಮ್ಯಾನೇಜರ್ ಹುದ್ದೆಗೆ ಬೇಲೂರು, ಆಲೂರು, ಸಕಲೇಶಪುರ, ಮೂಡಿಗೆರೆ ಹಾಗೂ ಹಳೆಬೀಡು ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸಲು ಪಿಯುಸಿ, ಐಟಿಐ, ಡಿಪ್ಲೊಮೊ, ಜಿಒಸಿ ಅಥವಾ ಯಾವುದೇ ಪದವಿ ಪಡೆದಿರುವ ಹಾಗೂ ಎಂಎಫ್ಐನಲ್ಲಿ ಅನುಭವ ಇರುವ ಹಾಗೂ ಇಲ್ಲದವರು 19 ವರ್ಷದಿಂದ 29 ವರ್ಷದ ವಯೋಮಿತಿ ಹೊಂದಿರುವ ಯುವಕರು ಮೂಲ ಹಾಗೂ ನಕಲಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಒಂದು ಭಾವಚಿತ್ರದೊಂದಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆಯ್ಕೆಯಾದ ಉದ್ಯೋಗಿಗಳಿಗೆ ಪ್ರಾರಂಭದಲ್ಲಿ 11,500 ರೂಪಾಯಿ ಹಾಗೂ ಕಾಯಮಾದ ನಂತರ 15,861 ಪ್ರೋತ್ಸಾಹಕ ಮತ್ತು ಪೆಟ್ರೋಲ್ ಅಲೋಯನ್ಸ್, ಸಿಬ್ಬಂದಿಗಳಿಗೆ ಉಚಿತ ಊಟ, ವಸತಿ, ಪ್ರಮೋಷನ್, ಇನ್ಕ್ರಿಮೆಂಟ್, ಬೋನಸ್ ಹಾಗೂ ಉಡುಗೊರೆ ನೀಡಲಾಗುವುದು ಹೇಮಂತ್ ಕುಮಾರ್ ತಿಳಿಸಿದರು. ಮನೆಯಲ್ಲಿ ಬಹಳ ಜನ ಕುಳಿತುಕೊಂಡಿದ್ದಾರೆ. ನನ್ನ ಕಚೇರಿಗೆ ಬರುವ ಪೋಷಕರು ಅದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಹಿರಿಯ ನಾಗರಿಕರು ನನ್ನ ಕಚೇರಿಗೆ ಬಂದು ನನ್ನ ಮಗ ಅಥವಾ ನನ್ನ ಮೊಮ್ಮಗ ಅವರಿಗೆ ಒಂದು ಉದ್ಯೋಗವನ್ನು ಕೊಡಿಸಿ, ಕೆಲಸವನ್ನು ಕೊಡಿಸಿ ಎಂದು ನನ್ನ ಬಳಿ ತಮ್ಮ ನೋವನ್ನು ಮತ್ತು ಅಳವನ್ನು ತೋಡಿಕೊಂಡು ಹೋದರು. ಆ ಒಂದು ವಿಚಾರಗಳು ನಾನು ತೆಗೆದುಕೊಂಡು ನಾನು ಎಲ್ಲಿ ಉದ್ಯೋಗ ಅವಕಾಶ ಇದೆ, ಆ ಉದ್ಯೋಗ ಅವಕಾಶವನ್ನು ಯಾರಿಗೆ ತಲುಪಬೇಕು, ವಿದ್ಯಾಭ್ಯಾಸಕ್ಕೆ ತಕ್ಕಂತೆ, ಅರ್ಹತೆಗೆ ತಕ್ಕಂತೆ ನಾನು ಒಂದು ಸೇತುವೆ ಮುಖಾಂತರ ನನ್ನ ಸಂಸ್ಥೆಯು ಅವರಿಗೆ ಜೀವನಕ್ಕೆ ದಾಟಲು ಒಂದು ಸೇತುವೆಯನ್ನು ಹಾಕಿಕೊಡಬೇಕೆಂದು ಯೋಜನೆಯನ್ನು ರೂಪಿಸಿದೆ. ಆ ಯೋಜನೆಯ ಪ್ರಯುಕ್ತ ಸ್ವತಂತ್ರ ದಿನಾಚರಣೆಗೆ ಮುಂಚೆ ಉದ್ಯೋಗಾವಕಾಶಕ್ಕೆ ಉದ್ಯೋಗ ಮೇಳವನ್ನು ಕಚೇರಿಯಲ್ಲಿ ಮಾಡುತ್ತಿದ್ದೇನೆ. ಈಗ ತಕ್ಷಣವೇ 50 ಯುವಕರು ತಕ್ಷಣವೇ ನಮ್ಮ ಕಚೇರಿಗೆ ಬಂದು ರೆಸ್ಯೂಮನ್ನು ಕೊಡಬಹುದು.
ವಿಶ್ವ ಪ್ರಸಿದ್ಧ ಬೇಲೂರು ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿರುವ ಊರು. ಆದರೆ ಇಲ್ಲಿ ರಸ್ತೆಯ ಎರಡು ಬದಿಯ ಅಕ್ಕಪಕ್ಕ ಗುಡಾರಗಳದೇ ಕಾರುಬಾರು. ಸ್ವಚ್ಛತೆ ಇಲ್ಲದ ಅಂಗಡಿಗಳ ಸುತ್ತಮುತ್ತ ಸೊಳ್ಳೆ, ನೊಣ, ಇತರೆ ಕ್ರಿಮಿಕೀಟಗಳು ಸುತ್ತುತ್ತಿವೆ. ಇದರಿಂದ ರೋಗ ರುಜಿನಗಳು ಬರುವ ಸಂಭವ ಹೆಚ್ಚಿದೆ. ಬೇಲೂರು ಪುರಸಭೆಯ ಸಿಬ್ಬಂದಿಗಳು ಪ್ರತಿದಿನ ಸ್ವಚ್ಛತೆ ಮಾಡುವ ಮೂಲಕ ಪುರಸಭೆಗೆ ಉತ್ತಮ ಹೆಸರು ತಂದಿದ್ದಾರೆ. ಆದರೆ ಗುಡಾರ ಹಾಕುವ ಅಂಗಡಿಗಳು ಕಸದ ರಾಶಿಯನ್ನು ರಸ್ತೆಯ ಪಕ್ಕದಲ್ಲಿ ಬಿಟ್ಟು ಹೋಗುವುದರಿಂದ ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿ ಉಂಟಾಗುತ್ತಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ವಿಎಸ್ ಪೂಜೇಗೌಡ, ವಿಶ್ವಪ್ರಸಿದ್ಧ ಊರು ಎಂಬುದು ಹೆಸರಿಗೆ ಮಾತ್ರ, ಆದರೆ ರಸ್ತೆಯಲ್ಲಿ ಪಾರ್ಕಿಂಗ್ ಇಲ್ಲ. ರಸ್ತೆ ಎರಡು ಬದಿಗಳಲ್ಲಿ ಗುಡಾರಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡುತ್ತಿರುವ ಜನರೇ ಹೆಚ್ಚು. ಇವರು ತಿಂಗಳಿಗೆ 100 ರಿಂದ 200 ರೂಪಾಯಿಗಳನ್ನು ಬಾಡಿಗೆ ರೂಪದಲ್ಲಿ ನೀಡುತ್ತಿದ್ದಾರೆ. ಆದರೆ ಮಳಿಗೆಗಳಲ್ಲಿ ಇರುವ ವ್ಯಾಪಾರದಾರರು ತಿಂಗಳಿಗೆ 10,000ಕ್ಕೂ ಅಧಿಕ ಹಣವನ್ನು ನೀಡುತ್ತಿದ್ದಾರೆ. ಕೇಳಿದ್ರೆ ನಾವುಗಳೆಲ್ಲ ಬಡವರು, ಅಷ್ಟೊಂದು ಹಣವನ್ನು ನೀಡಲು ಶಕ್ತಿ ಇಲ್ಲದೆ ರಸ್ತೆಗಳಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸಬೇಕಿದೆ ಎನ್ನುತ್ತಾರೆ. ವ್ಯಾಪಾರ ಮಾಡುವವರೇ ಎಲ್ಲರೂ ಬಡವರು, ಇದರಲ್ಲಿ ಶ್ರೀಮಂತ ಬಡವ ಎಂಬ ಮಾತಿಲ್ಲ. ಪುರಸಭೆಯವರು ಸುಂಕ ನಿಗದಿಪಡಿಸುವಾಗ ರಸ್ತೆಯನ್ನು ಬಿಟ್ಟು ಹಿಂಭಾಗದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ಕಲ್ಪಿಸಬೇಕು. ಆದರೆ ಇಲ್ಲಿ ಕೆಲವರು ರಸ್ತೆಯ ಪಕ್ಕದಲ್ಲಿ ವ್ಯಾಪಾರ ಮಾಡಲು ಬಿಟ್ಟಿದ್ದಾರೆ. ಪ್ರವಾಸಿಗರು ಬೇಲೂರಿನ ಅವ್ಯವಸ್ಥೆ ನೋಡಿ ಆಡಿಕೊಳ್ಳುವ ಪರಿಸ್ಥಿತಿಗೆ ಪುರಸಭೆಯವರೇ ಕಾರಣರಾಗಿದ್ದಾರೆ. ನೆಹರು ನಗರದಿಂದ ದೇವಸ್ಥಾನದವರೆಗೆ ಇರುವ ಟಾರ್ಪಲ್ ಹಾಕಿರುವ ಅಂಗಡಿಗಳನ್ನು ಕೂಡಲೇ ತೆಗೆದು, ಅಲ್ಲದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವ ಎಲ್ಲರನ್ನ ಪುರಸಭೆಯ ಪಕ್ಕದಲ್ಲಿರುವ ಮಾರುಕಟ್ಟೆಯೊಳಗೆ ಮುಕ್ತವಾಗಿ ವ್ಯಾಪಾರ ಮಾಡಲು ಸೂಚಿಸಬೇಕು ಎಂದರು. ಈಗ ನೀವೇ ಗಮನಿಸಿದ ಹಾಗೆ ಇಡೀ ಬೇಲೂರಿನ ಜನತೆ ಪುರಸಭೆ ಅಧಿಕಾರಿಗಳ ಮೇಲೆ ಶಾಪ ಹಾಕ್ತಿದ್ದಾರೆ. ಕಾರಣ ಇಷ್ಟೇ ನೋಡಿ, ಎಲ್ಲ ಪಾದಚಾರಿ ಜಾಗವನ್ನು ಈ ಥರ ರೋಡ್ ಸೈಡಲ್ಲಿ ಟೆಂಟ್ಗಳನ್ನ ಹಾಕ್ಕೊಂಡು ಪಾದಚಾರಿಗಳನ್ನೆಲ್ಲ ಜಾಗನ ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಪುರಸಭೆ ಅಧಿಕಾರಿಗಳು ಗಮನಿಸ್ತಾ ಇಲ್ಲ. ಕೇಳಿದರೆ ನಾಳೆ ತೆಗಿಸ್ತೀವಿ, ನಾಡ್ದು ತೆಗಿಸ್ತೀವಿ, ಬಡವರು ಅಂತಿಲ್ಲ. ಅಂದರೆ ಬೇಲೂರಲ್ಲಿರೋ ಅಂಥ ಎಲ್ಲ ವ್ಯಾಪಾರಸ್ಥರು ಬಡವರೇ ಇವತ್ತು. ಹಂಗಂತೇಳಿ ಎಲ್ಲರೂ ಬಂದು ಬೀದಿಲೆ ಹಾಕಿ ವ್ಯಾಪಾರ ಮಾಡೋಕ್ಕಾಗಲ್ಲ. ಏಕೆಂದರೆ ವಿಶ್ವಪ್ರಸಿದ್ಧ ಆಗಿರೋದ್ರಿಂದ ಒಂದು ಸೌಂದರ್ಯ ಇರಬೇಕು ಬೇಲೂರು ಅನ್ನೋದು ಎಲ್ಲರ ಆಸೆ. ಆ ಆಸೆಗೆ ಇವರು ತಣ್ಣೀರು ಎತ್ತಿದ್ದಾರೆ. ಪುರಸಭೆ ಅಧಿಕಾರಿಗಳು ದಯವಿಟ್ಟು ನೀವು ಬಸ್ ಸ್ಟ್ಯಾಂಡಿಂದ ನೋಡ್ಕೊಬರ್ಬೋದು. ಬೇರೆ ಊರು ಅಂತಲ್ಲ, ಯಾವ ಊರಾದರೂ ಆಗಲಿ. ಹಾಗಾದ್ರೆ ಎಲ್ಲರೂ ಬಂದು ಹಿಂಗೆ ಉದ್ದಕ್ಕೆ ಅಂಗಡಿ ಹಾಕಿ ಬಿಟ್ರೆ ನೋಡಿ, ಅಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ. ಅವನು ತಿಂಗಳಿಗೆ 15,000 ಬಾಡಿಗೆ ಕಟ್ತಾನೆ. ನೀವೆಷ್ಟು ಕಟ್ತಿದ್ರಿ? ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡು ವಿಚಾರವಂತರಾಗಬೇಕು ಎಂದು ಆದಿಚುಂಚನಗಿರಿ ಮಠದ ರಾಮನಗರ ಶಾಖೆಯ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಒಕ್ಕಲಿಗರ ಸಂಘದಿಂದ ಬಿಜಿಎಸ್ ಸಮುದಾಯ ಭವನದಲ್ಲಿ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಬೇಕು ಎಂದರು. ದೇಶದಲ್ಲಿ ರೈತನು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನೀಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಹಾಗಾದಾಗ ಮಾತ್ರ ರೈತಾಪಿ ವರ್ಗ ಆರ್ಥಿಕವಾಗಿ ಸದೃಢನಾಗಲು ಸಾಧ್ಯವೆಂದ ಅವರು, ಬಡವನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಕ್ಕಳಿಗೆ ಶ್ರೀಮಠವು ರಾಜ್ಯಾದ್ಯಂತ ಉಚಿತ ಶಿಕ್ಷಣ ನೀಡುತ್ತಿದ್ದು, ಪೋಷಕರು ಇದರ ಪ್ರಯೋಜನ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡಬೇಕು. ಶ್ರೀಮಠದ ಆಶ್ರಯದಲ್ಲಿ 1.53 ಲಕ್ಷ ಮಕ್ಕಳು ಶಿಕ್ಷಣ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರಗತಿ ಹೊಂದುವ ಜೊತೆಗೆ ತಮ್ಮಿಂದ ಆ ದೇಶಕ್ಕೆ ಮಹತ್ವದ ಕೊಡುಗೆ ದೊರೆಯಬೇಕು. ಕೇವಲ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಲಿಕೆಯನ್ನು ಬಿಟ್ಟು ಸಂಶೋಧನಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಭವಿಷ್ಯದ ಭಾರತದ ದೃಷ್ಟಿಯಿಂದ ನಿಮ್ಮ ಕಲಿಕೆಯ ವೈವಿಧ್ಯತೆ ಮುಖ್ಯವಾಗುತ್ತದೆ. ಎಲ್ಲ ಜನಾಂಗದ ಬದುಕು ಕಟ್ಟಿಕೊಳ್ಳಲು ನೆರವಾಗಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ರಾಜ್ಯದ ಒಕ್ಕಲಿಗ ಸಮುದಾಯ ಸೇವೆ ಮಾಡುವ ಅವಕಾಶ ದೊರೆತಿದ್ದು, ರಾಜ್ಯ ಸಂಘಕ್ಕೆ ಹೊಸ ಸದಸ್ಯರ ಸೇರ್ಪಡೆಗೆ ಆನ್ಲೈನ್ ಮೂಲಕ ಅವಕಾಶ ಮಾಡಿಕೊಡಲಾಗುವುದು. ಅನೇಕ ಯೋಜನೆಗಳನ್ನು ಸಂಘವು ರೂಪಿಸಿದ್ದು ಯಶಸ್ವಿಯಾಗುವ ಭರವಸೆ ಇದೆ ಎಂದರು. ಕತ್ರಿಘಟ್ಟದ ಮೆಡಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ್ ಗುರೂಜಿ ಮಾತನಾಡಿ, ಎಲ್ಲರ ಭಾವನೆಗಳು ಉತ್ತಮವಾಗಿರಬೇಕು. ರೈತಾಪಿ ವರ್ಗ ಏಳಿಗೆ ಹೊಂದಬೇಕು. ಪಟ್ಟಣದಲ್ಲಿ ಒಕ್ಕಲಿಗ ಸಮುದಾಯ ಭವನ ಹಾಗೂ ವಸತಿನಿಲಯ ಶೀಘ್ರ ಕಾರ್ಯಾರಂಭ ಮಾಡುವಂತಾಗಬೇಕು ಎಂದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಬಿಪಿ ಮಂಜೇಗೌಡ, ರಾಘವೇಗೌಡ ಮಾತನಾಡಿದರು. ಇತ್ತೀಚೆಗೆ ನಿಧನರಾದ ಸಂಘದ ಗೌರವಾಧ್ಯಕ್ಷ ಪಟೇಲ್ ಮಂಜುನಾಥ್ ಗೌರವಾರ್ಥ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಯಾಕೆಂದರೆ ಈ ಸಮಾಜದ ಯಜಮಾನ ಗುರುತಿಸಿದೆ, ಆ ದೈವದಿಂದ ಬದುಕನ್ನು ಕಟ್ಟಿಗೆಬೇಕು. ಮಕ್ಕಳು ಒಳ್ಳೆಯದೆಲ್ಲ ಇದ್ದಾರೆ. ಈಗ ನಾವೆಲ್ಲ ಯಾವತ್ತೂ ಕೂಡ ಭೂಮಿಯಿಂದ ಹೋದ್ಮೇಲೆ HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ King's Furnishing, modern eye-catching designs in furnishing. Vastu curtains that adorn your drawing homes and bedrooms for privacy. Floral designs in furnishing, scallops that add beauty to your homes.
that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ದಶಕದ ಹಿಂದಿನ ದಿನಗಳಿಗೆ ಹೋಲಿಸಿದರೆ ಪತ್ರಕರ್ತರದ್ದು ಬೆರಳು ಮಾಡಿ ತೋರಿಸುವ ಹಂತಕ್ಕೆ ತಲುಪಿರುವುದು ಸುದ್ದಿ ಮನೆಗೆ ನೋವಿನ ಸಂಗತಿ. ಸಂಖ್ಯೆಗಿಂತ ಗುಣಮಟ್ಟದ ಪತ್ರಕರ್ತರು ಹೆಚ್ಚಾಗಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಹೇಳಿದರು. ಹಾಸನ ನಗರ ಹೊರವಲಯದ ಖಾಸಗಿ ಸಭಾಂಗಣದಲ್ಲಿ ಆಯೋಜಿಸಿದ ಮಾಧ್ಯಮ ದಿನಾಚರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಘನತೆಯಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮುನ್ನಡೆದ ಹಲವರು ಹಾಸನ ಜಿಲ್ಲೆಯಲ್ಲಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ ಪತ್ರಕರ್ತರಿಗೂ ಇಲ್ಲಿ ಬರವಿಲ್ಲ. ಆದರೆ ಈಚೆಗೆ ಬಹಳಷ್ಟು ಮಂದಿ ದಿನ ಬೆಳಗಾಗುವ ಹೊತ್ತಿಗೆ ಈ ಕ್ಷೇತ್ರದಲ್ಲಿ ಉದ್ಭವವಾಗ್ತಿದ್ದಾರೆ. ಕನಿಷ್ಠ ಪರಿಜ್ಞಾನಗಳಿಲ್ಲದವರೆಲ್ಲ ಯೂಟ್ಯೂಬ್ ಚಾನೆಲ್ಗಳನ್ನು ಆರಂಭಿಸಿ ಸುದ್ದಿ ಜಗತ್ತನ್ನ ದಂಧೆಗೆ ಬಳಸಿಕೊಳ್ಳುತ್ತಿರುವುದು ದುರಂತ ಎಂದರು. ಸಮಾರಂಭ ಉದ್ಘಾಟಿಸಿದ ಶಾಸಕ ಪ್ರೀತಂ ಜೇಗೌಡ ಮಾತನಾಡಿ, ನಾವೇ ಮೊದಲು ಸುದ್ದಿ ನೀಡಬೇಕು, ವಿಭಿನ್ನ ವಿಶೇಷ ವರದಿಗಳನ್ನು ನೀಡಬೇಕೆಂಬ ಧಾವಂತದಲ್ಲಿ ಅಪರಾಧ ವೈಭವೀಕರಣ, ಸುಳ್ಳು ಸುದ್ದಿ ಪ್ರಕಟ ಮಾಡುವ ತಪ್ಪುಗಳಾಗುತ್ತಿವೆ. ಇದರಿಂದ ಎಲ್ಲೋ ಒಂದು ಕಡೆ ಸತ್ಯ ಮರೆಮಾಚಿದಂತಾಗಿ ಸಮಾಜಕ್ಕೆ ಬೇರೆಯದ್ದೇ ಸಂದೇಶ ರವಾನಿಸಿದಂತಾಗುತ್ತದೆ. ತಪ್ಪು ಮಾಡಿದ ವ್ಯಕ್ತಿಯನ್ನ ಸುದ್ದಿಗಳಲ್ಲಿ ವೈಭವೀಕರಿಸುವ ಬದಲು ಅದನ್ನು ತಿದ್ದುವ ಕೆಲಸ ಮಾಡಿದರೆ ಸುಧಾರಣೆ ಸಾಧ್ಯವಾಗುತ್ತದೆ ಎಂದು ಮನವಿ ಮಾಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾಧ್ಯಮಗಳು ತಪ್ಪುಗಳನ್ನೇ ವೈಭವೀಕರಿಸುತ್ತವೆ ಎಂದು ಹೇಳುವವರೇ ಹೆಚ್ಚು. ಆದರೆ ಆ ತಪ್ಪುಗಳಾಗದಂತೆ ಎಚ್ಚರ ವಹಿಸುತ್ತಾ ಅವರು ಮುಂಜಾಗ್ರತೆ ವಹಿಸಬೇಕಾದ್ದು ಮುಖ್ಯವಾಗುತ್ತದೆ. ಅಂತೆಯೇ ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತಿರುವ ಪತ್ರಕರ್ತರು ಮೊದಲು ನಮ್ಮ ನಡವಳಿಕೆ ತಿದ್ದುಕೊಂಡು ಮತ್ತೊಬ್ಬರಿಗೆ ಮಾದರಿಯಾಗಬೇಕು. ಸುದ್ದಿಗಳನ್ನು ವಿತರಿಸುವ ಮುನ್ನ ಪರಾಮರ್ಶಿಸಿದ ಬಳಿಕವಷ್ಟೇ ಪ್ರಕಟಿಸಬೇಕು ಎಂದು ಸಲಹೆ ನೀಡಿದರು. SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಪತ್ರಕರ್ತರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಕಾಂತರಾಜ್, ನಗರಸಭೆ ಅಧ್ಯಕ್ಷ ಆರ್ ಮೋಹನ್, ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯ HP ಮದನ್ಗೌಡ, ಸಂಘದ ಮಾಜಿ ಅಧ್ಯಕ್ಷರಾದ ರವಿ ನಕ್ಲಗೂಡು, KR ಮಂಜುನಾಥ್, SR ಪ್ರಸನ್ನಕುಮಾರ್, ಸಮಾಜ ಸೇವಕಿ ಕಾಂಚನಮಾಲಾ, ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಇತರರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿರುವ ವಿವಿಧ ಪತ್ರಿಕೆ ಮತ್ತು ವಾಹಿನಿಗಳ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಹಲವು ವರ್ಷಗಳಿಂದ ಪತ್ರಿಕಾ ವಿತರಕರಾದ NS ಪ್ರೀತಿ, ಕೊಪ್ಪಳ್ಳಿ ಹಾಲಮ್ಮ, ನಿಟೂರು ಗಮ್ಮ, ಜಯಮ್ಮ, ರಾಜು, ಕಾಂತರಾಜ್, ರಾಮಚಂದ್ರ ಹಾಗೂ HA ರಂಜನ್, ಸಮಾಜ ಸೇವಕಿ ಕಾಂಚನಮಾಲಾ ಅವರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಮುಖ್ಯವಾಗಿದ್ದೇವೆ. ಬಹುಶಃ ಇತಿಹಾಸದಲ್ಲಿ ನೀವು ನೋಡಿದರೆ ಪತ್ರಕರ್ತರ ದಿನಾಚರಣೆಯನ್ನು ಇಂದು ಕೂಡ ನಾವು ನೋಡಿದ್ದೀವಿ, ಮುಂದೇನೂ ನೋಡ್ಬೋದು. ಆದರೆ ಒಂದು ಕಾಲಘಟ್ಟವನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ, ಪತ್ರಿಕಾ ದಿನಾಚರಣೆ ಮುಂಚೆ
ನಮ್ಮ ಜಿಲ್ಲೆಯನ್ನೇ ಉದಾಹರಣೆ ತೆಗೆದುಕೊಳ್ಳೋದಾದರೆ ಇವತ್ತು ಪತ್ರಿಕಾ ದಿನಾಚರಣೆ ಅಂತೇಳಿ ಹಿಂದಿನ ದಿನ ಫೋನ್ ಮಾಡ್ತಾ ಇದ್ದರು, ಯಾರಾದ್ರು ಒಂದು 4 ಜನ ಬಂದ್ಬಿಡಿ ಎಲ್ಲರೂ ವಾರ್ತಾಲಯಕ್ಕೆ ಹತ್ರ ಅಂತೇಳಿ ಆ ವಾರ್ತಾಲಯಕ್ಕೆ ಒಂದು ರೂಮ್ ಒಳಗಡೆ ತೋಪೆ ಹೊಡ್ರು ಕರೆದು ಯಾರಿಗಾರೋ ಒಬ್ರಿಗೆ ಒಂದು ಶಾಲ್ ಹಾಕಿ ನಾವು ಹೆಚ್ಚಂದರೆ ಒಂದು 15 ಜನದೊಳಗಡೆ ಮುಗಿದೋಗ್ಬಿಡೋದು ಪತ್ರಿಕಾ ದಿನಾಚರಣೆ ಇಷ್ಟೇ ಅನ್ನೋ ಮಟ್ಟಕ್ಕೆ ಇತ್ತು. ಅಂಥ ಒಂದು ಕಾಲಘಟ್ಟವನ್ನು ನಾವು ನೋಡಿದ್ದೇವೆ. ಅದಾದ ನಂತರ ಪತ್ರಕರ್ತರ ಸಂಘ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಂಡು ಬಂದಿದೆ. ನಾನು ಜಾಯಿನ್ ಆಗಿ ಸುಮಾರು 20 ದಿನದಲ್ಲಿ ಕೆಲವೊಂದು ಪ್ರಯತ್ನಗಳು ಮಾಧ್ಯಮ ಮಿತ್ರರಿಂದ ಕೊಟ್ಟಿರುವಂಥ ಸಜೆಷನ್ಸ್ ಮೇಲೆ, ಸಾರ್ವಜನಿಕರಿಂದ ಕೊಟ್ಟಿರುವಂಥ ಸಜೆಷನ್ಸ್ ಮೇಲೆ ಕೆಲವೊಂದು ಕಾರ್ಯಾಚರಣೆಗಳು, ಕೆಲವೊಂದು ಎಫರ್ಟ್ಸ್ ನಾವು ನಮ್ಮ ಕಡೆಯಿಂದ ಮಾಡಿದ್ದೀವಿ. ಅವೆಲ್ಲ ಸಾರ್ವಜನಿಕರಲ್ಲಿ ಮುಟ್ಟಿಸುವಂಥದ್ರಲ್ಲಿ ಹಾಸನದಲ್ಲಿರುವಂಥ ಮೀಡಿಯಾದವರು ನನಗೆ ತುಂಬ ತುಂಬ ಹೆಲ್ಪ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಒಂದು ನಾವು ಪೊಲೀಸ್ ಕೆಲಸ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಮುಂಚೆ ಒಬ್ಬ ಆಫೀಸರು ಏನಾದರೂ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡ್ತಾ ಸೈಡ್ ಬೈ ಸೈಡ್ ಹೋಗ್ತಾ ಇದ್ರು, ಅದು ನಡೀತಾ ಇರ್ತದೆ, ಪಬ್ಲಿಕ್ಗೆ ಟಚ್ ಆಗ್ತದೋ ಇಲ್ಲೋ ಯಾರು ಅದರ ಬಗ್ಗೆ ಬಾದರ್ ಮಾಡ್ತಾ ಇರಲಿಲ್ಲ. ಮದನ್ ಗೌಡರು ಸೂಕ್ಷ್ಮವಾಗಿ ಚುನಾವಣೆ ವರ್ಷ ಪ್ರೀತಮ್ ಗೌಡರು ಮಾತಾಡಲಿ, ಮಾಧ್ಯಮದವರೆಲ್ಲ ಮೈ ಮೇಲೆ ಬೀಳಿ ಅಂತೇಳಿ ಹೇಳಿ ಇವೆಲ್ಲ ಏನೇನು ಅನ್ಸ್ಬೇಕೆಲ್ಲ ಹೇಳ್ಬಿಡಿ ಅಂತೇಳಿ ಹೇಳಿದ್ರು. ಹಂಗಂತ ನಾನು ಚುನಾವಣೆಗೋಸ್ಕರ ಮಾತ್ರ ರಾಜಕಾರಣ ಮಾಡ್ತಾ ಇಲ್ಲ. ರಾಜಕಾರಣಿಗಳಲ್ಲೂ ಯಾರು ಸತ್ಯ ಹರಿಶ್ಚಂದ್ರ ಇಲ್ಲ, ಮಾಧ್ಯಮದವರಲ್ಲೂ ಯಾರು ಸತ್ಯ ಹರಿಶ್ಚಂದ್ರ ಇಲ್ಲ ಅನ್ನೋದು ವಾಸ್ತವ ಸತ್ಯ ಅಂತ ಮಾತ್ರ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಒಂದು, ಈ ವೇದಿಕೆ ಮುಖೇನ ಮಾಧ್ಯಮ ಸ್ನೇಹಿತರಿಗೆ ಸಲಹೆ ಅಥವಾ ನಮ್ಗನ್ಸಿದ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತ ವೇದಿಕೆ ಅಂತ ನಾನು ಪಾಸಿಟಿವ್ ಆಗಿ ತಗೊಂಡು ಒಂದೆರಡು ಮಾತನಾಡಲಿಕ್ಕೆ ಇಲ್ಲಿ ಇಚ್ಛಿಸ್ತೀನಿ. ಯಾಕಂದ್ರೆ ನಾವು ಪ್ರೆಸ್ ಮೀಟಿಂಗ್ ಕೂತಾಗ ನಿಮ್ಮ ಪ್ರಶ್ನೆ ಮಾತ್ರ ಉತ್ತರ ಹೇಳಬೇಕು ಅಥವಾ ನಮ್ಗೆ ಅನಿಸಿದ್ದು ನಮ್ಮ ವಿಚಾರವಾಗಿ ಹೇಳಬೇಕು, ನಿಮ್ಗಳ ಬಗ್ಗೆ ಮಾತನಾಡುವಂಥ ಅವಕಾಶ ಇರಲ್ಲ. ಹಾಗಾಗಿ ಇವತ್ತು ನೀವು ಕರೆದಿರೋಂಥ ಸಂದರ್ಭದಲ್ಲಿ 2 ಮಾತನಾಡುವಂಥ ಅವಕಾಶ ನನಗೆ ಒದಗಿ ಬಂದಿದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ಪಾಪ ಮಗು ಓದಿರುತ್ತೆ. 10th ಪೇಪರು ಟಫ್ ಆಗಿರುತ್ತೆ, ಏನೋ ಬರೆದಿರ್ತಾರೆ. ಆದರೆ ಎವ್ಯಾಲ್ಯೂಯೇಷನ್ ಮಾಡೋರು ಮೂಡು ಮನೆಯಲ್ಲಿ ಕರೆಕ್ಟಾಗಿ ತಿಂಡಿ ಕೊಟ್ಟು ಕಳಿಸಿರಲಿಲ್ಲ ಅಂದ್ರೆ ಮನೆಯವರು, ಅಥವಾ ಅವರೇ ತಿಂಡಿ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಆ ಹುಡುಗನ ಗ್ರಾಚಾರ ಕೆಟ್ಟು ಅನ್ನೋಕ್ಕಾಗುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್ ಆಗಿ. ಅದೇ ತರ ನಿಮ್ಮ ಕಾರ್ಯದ ಒತ್ತಡದ ಮಧ್ಯೆ ಸಮಾಜದಲ್ಲಿ ಕೆಲಸ ಮಾಡುವಂಥವ್ರು ಯಾವುದೇ ಪಕ್ಷದವರಾಗಿರ್ಬೋದು, ಇದು ನನ್ನ ವ್ಯಕ್ತಿಗತವಾಗಲ್ಲ, ಯಾವುದೇ ಪಕ್ಷದವರಾಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗ್ಬೋದು ಅಥವಾ ಯಾವ್ದಾದ್ರು ಸಾಮಾಜಿಕ ಚಟುವಟಿಕೆಯಲ್ಲಿ ಕೆಲಸ ಮಾಡ್ತಿರೋರಾಗ್ಬೋದು, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ನಾವು ಯಾವ ಸ್ಥಿತಿಲಿದ್ದೀವಿ, ನಾವು ಮುಂದೆ ಹೇಗೆ ಹೋಗ್ಬೇಕು, ನಾವು ಹಿಂದೆ ಬಂದಂಥ ದಾರಿನ ಎಲ್ಲದನ್ನೂ ಅವರು ಸವಿಸ್ತಾರವಾಗಿ 30 ನಿಮಿಷವಾಗಿ ಅವರು ಮಾತಾಡಿದ್ದಾರೆ. ನಿಜವಾಗಿ ಅವರು ಅರ್ಥಗರ್ಭಿತವಾದಂಥ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಸಮಾರಂಭ ಮಾಡ್ತಾ ಇರೋದು ಉದ್ದೇಶ, ಪತ್ರಿಕಾ ಬಳಗದವರು ನಮ್ಮ ಕಷ್ಟ ಸುಖಗಳನ್ನು ನಮ್ಮ ಬಂಧು ಬಳಗದೊಂದಿಗೆ ಒಂದು ದಿವಸ ಆಚರಣೆ ಮಾಡುವ ಉದ್ದೇಶದಿಂದ ಈ ಸಮಾರಂಭವನ್ನು ಮಾಡಿ, ಸಮಾರಂಭದಲ್ಲಿ ಪ್ರತಿಯೊಬ್ಬರನ್ನು ಆಹ್ವಾನಿಸಿ ಪ್ರತಿಯೊಬ್ಬರು ಎಲ್ಲ ಸೇರಿಸಿ ಮಾಡೋ ಉದ್ದೇಶ ಕುಟುಂಬದ ಕಾರ್ಯಕ್ರಮ ಅಂತ ಆಗಬೇಕು ಅಂತ, ಯಾವ ಪ್ರತಿಷ್ಠೆಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮದ ಮುಖಾಂತರ ನಮ್ಮ 8 ಜಿಲ್ಲೆಯಲ್ಲಿ ಯಾವುದ್ಯಾವುದೋ ಮೂಲೆಯಲ್ಲಿ, ಒಬ್ಬ ಮೂಡಿಗೆಲ್ಲಿ ಇರ್ಬೋದು, ಒಬ್ಬ ಕಣಿಕಟ್ಟೆಯಲ್ಲಿ ಇರ್ಬೋದು, ಒಬ್ಬ ಬಾಣಾವರದಲ್ಲಿ ಇರ್ಬೋದು, ಅವರೆಲ್ಲರಿಗೂ ಎಲ್ಲ ಪತ್ರಕರ್ತ ಮಿತ್ರರಿಗೆ 1 ವರ್ಷದಲ್ಲಿ ನಾವು ಅನುಭವಿಸಿದಂಥ ಸುಖ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಈ ಸಮಾರಂಭವನ್ನು ಮಾಡಿದ್ವಿ. ಯಾವುದೇ ರಾಜಕೀಯ ಪೀಡಿತವಾದಂಥ ಸಮಾರಂಭ ಅಲ್ಲ. ಇದನ್ನೆಲ್ಲ ಹಿಂದೆ ಮಾಡಿದಂಥ ನಮ್ಮ ಅಧ್ಯಕ್ಷಗಳೆಲ್ಲ ಮಾಡಿದಂಥ ತೋರಿದಂಥ ದಾರಿದೀಪದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸಾಂಕೇತಿಕವಾಗಿ ಜುಲೈ 1ರಂದೇ ಕಾರ್ಯಕ್ರಮ ಆಗಬೇಕು, ಆದರೆ ಸಮಯದ ಅವಕಾಶಗಳಿಗಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ವಿಸ್ತರಿಸಿಕೊಂಡು ಹೋಗಿದೆ. ಜಿಲ್ಲೆಯ ಬಹುದೊಡ್ಡ ಪತ್ರಕರ್ತರ ಸಮೂಹವನ್ನು ಹೊಂದಿರುವಂತಹ ಜಿಲ್ಲಾ ಪತ್ರಕರ್ತರ ಸಂಘ, ಅನೇಕ ಹಿರಿಯರು ಈ ಸಂಘವನ್ನು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ಇದೆ. ಸಂಘಟನೆ ಮತ್ತು ಪತ್ರಕರ್ತರು ಎಲ್ಲರೂ ಕೂಡ ಬಹುದೊಡ್ಡ ಕೊಡುಗೆಯನ್ನು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಈ ಸಂಘ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಮಸ್ವಾಮಿಯವರು ಅಂತ ಹೇಳಿ
ಅವರು ಸ್ಥಾಪನೆ ಮಾಡಿದಂತಹ ಸಂಘ ಇದು. ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಗೆ ರಾಜ್ಯ ಸಂಘವನ್ನು 1934ರಲ್ಲಿ ಹೇಗೆ ರಾಜ್ಯ ಸಂಘ ಸ್ಥಾಪನೆ ಮಾಡಿದರು, ಹಾಗೆ ಜಿಲ್ಲೆಯಲ್ಲೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಸಂಘ ಸ್ಥಾಪನೆ ಆಗಿದೆ. ತಾಲೂಕಿನಲ್ಲಿ ಸುರಿದ ಮಹಾಮಳೆಯಿಂದ ಸೂರು ಕಳೆದುಕೊಂಡ ಫಲಾನುಭವಿಗಳಿಗೆ ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಜರೂರಾಗಿ ಪರಿಹಾರ ನೀಡಬೇಕೆಂದು ಸಿಮೆಂಟ್ ಮಂಜುನಾಥ್ ಒತ್ತಾಯಿಸಿದರು. ಮನೆ ಕಳೆದುಕೊಂಡ ಆಲೂರು ತಾಲೂಕು ಗಂಗರ ಗ್ರಾಮದ ಮಂಜುಳಾ ಪರಮೇಶ್ ಹಾಗೂ ಸಿಂಗೂರಿನಹಳ್ಳಿ ಗ್ರಾಮದ ಈರೇಗೌಡ ಮನೆಗೆ ಭೇಟಿ ನೀಡಿ ಆಲೂರು ಸಕಲೇಶಪುರ ಕಟಾಯ ಭಾಗದಲ್ಲಿ 15 ದಿನಗಳಿಂದ ಅಕಾಲಿಕ ಮಳೆಯಿಂದ ಆಲೂರು ತಾಲೂಕಿನಲ್ಲಿ ಅಪಾರ ಪ್ರಮಾಣದಲ್ಲಿ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಮನೆ ಕಳೆದುಕೊಂಡಿರುವವರಿಗೆ ತಕ್ಷಣ ಸ್ಪಂದಿಸಿ ಆಗಿರುವ ನಷ್ಟದ ಬಗ್ಗೆ ಸರ್ಕಾರಕ್ಕೆ ವಿಸ್ತೃತ ವರದಿ ನೀಡಿ ಸಂತ್ರಸ್ತರಿಗೆ ಜರೂರಾಗಿ ಪರಿಹಾರ ನೀಡಬೇಕು. ಫಲಾನುಭವಿಗಳು ಹಣದ ಕೊರತೆ ಎದುರಾದರೆ ತಾಲೂಕು ಆಡಳಿತ ತಾತ್ಕಾಲಿಕ ಪರಿಹಾರ ನೀಡಿ ಮನೆ ನಿರ್ಮಾಣ ಸಹಾಯ ಮಾಡಬೇಕು. ಮನೆ ಬಿದ್ದ ಜಾಗ ಅಥವಾ ಬೇರೆಡೆ ನಿರ್ಮಿಸುತ್ತಿದ್ದರೆ ಸಮಸ್ಯೆ ಇಲ್ಲ. ಒಟ್ಟಾರೆ ನಿರಾಶ್ರಿತರಿಗೆ ಮನೆ ನೀಡಬೇಕೆನ್ನುವುದು ನಮ್ಮ ಉದ್ದೇಶ ಎಂದು ಸ್ಪಷ್ಟಪಡಿಸಿದರು. ಆಲೂರು ತಾಲೂಕು ಕಚೇರಿ ಭೂಮಾಪನ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಕೆಲವು ಅಧಿಕಾರಿಗಳು ಜಾಂಡ ಉರಿದಿದ್ದಾರೆ. ಅಂತಹವರಿಗೆ ಒಳ್ಳೆಯ ಕೆಲಸ ನಿರೀಕ್ಷಿಸಲು ಸಾಧ್ಯವೇ? ಅಂತಹ ಅಧಿಕಾರಿಗಳನ್ನು ತಕ್ಷಣ ಎತ್ತಂಗಡಿ ಮಾಡಬೇಕು. ಆಗ ಮಾತ್ರ ತಾಲೂಕು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ಇನ್ನು ಹೆಚ್ಚು ಕೆಲಸ ಮಾಡಲು ಅವರಿಗೆ ಸಂಪೂರ್ಣ ಸಹಕಾರ ನೀಡಬೇಕಾಗಿದೆ. 15 ವರ್ಷ ಶಾಸಕರಾಗಿರುವವರು ಯಾವ ಅಭಿವೃದ್ಧಿ ಮಾಡಿದ್ದಾರೆ? ಆಲೂರು ಪಟ್ಟಣದಲ್ಲಿ ಬಿಬಿ ಶಿವಪ್ಪ ಹಾಗೂ ವಿಶ್ವನಾಥ್ ಮಾಡಿರುವ ಬಸ್ ನಿಲ್ದಾಣ, ಮಿನಿ ವಿಧಾನಸೌಧ, ನ್ಯಾಯಾಲಯ ಕಟ್ಟಡ, ಪೊಲೀಸ್ ಕ್ವಾರ್ಟರ್ಸ್, ಪೊಲೀಸ್ ಸ್ಟೇಷನ್ ಹಲವು ಕೆಲಸಗಳು ಕಣ್ಣಿಗೆ ರಾರಾಜಿಸುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ವೈರಾಪುರ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್, ಮೋಹನ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. ಆಲೂರು ತಾಲೂಕಲ್ಲಿ ಅತಿ ಮಳೆಯಿಂದ ಏನು ಮನೆಗಳು ಹಾಳಾಗಿದ್ದಾವೆ ಅಂದರೆ ಡ್ಯಾಮೇಜ್ ಆಗಿದ್ದಾವೆ. ಈಗ ನಾನು ಹಲವಾರು ಭಾಗದಲ್ಲಿ ಪ್ರವಾಸ ಮಾಡಿದೆ. ಆಲೂರು ತಾಲೂಕು ಇರ್ಬೋದು, ಸಕಲೇಶಪುರ ಇರ್ಬೋದು, ಕಟಾಯ ಭಾಗದಲ್ಲಿ. ಆಲೂರಲ್ಲೂ ಕೂಡ ತುಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಗಳು ತುಂಬ ಹಾಳಾಗಿದ್ದಾವೆ. ತುಂಬ ಎಲ್ಲ ಸೂರು ಒಂಥರ ಕುಸ್ತೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ನಾವು ಅಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಏನು ತಾಲೂಕು ಆಡಳಿತ ಇದೆ, ತಹಸೀಲ್ದಾರ್ ಇರ್ಬೋದು, ಅವರಿಗೆ ಏನು ಫೋನ್ ಮುಖಾಂತರ ಸಂಪರ್ಕ ಮಾಡಿ ಏನು ಬಡ ರೈತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಮನೆಗಳು ಏನು ಕುಸ್ತೋಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇಮಿಡಿಯೇಟ್ ಪರಿಹಾರ ವಿತರಣೆ ಮಾಡಬೇಕು ಅಂತ ಹೇಳಿ ನಾನು ಮನವಿನ ಮಾಡಿದ ತಕ್ಷಣ ಸ್ಪಂದಿಸಿ ಏನು ತಾಲೂಕು ಆಡಳಿತ ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಏನಿದ್ದಾರೆ ಸ್ಪಂದಿಸಿ ಇಮಿಡಿಯೇಟ್ ನಾಳೆನೇ ಅವರಿಗೆ ಚೆಕ್ಕನ್ನು ತೊಗೊಂಡು ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆನ ನೀಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಹಾಗೆಯೇ ಇಡೀ ತಾಲೂಕಾದ್ಯಂತ ಎಲ್ಲಿ ಮನೆಗಳು ಡ್ಯಾಮೇಜ್ ಆಗಿದೆ ಅಧಿಕಾರಿಗಳು ತಾಲೂಕು ಆಡಳಿತ ಅತಿ ಶೀಘ್ರವಾಗಿ ಹೋಗಿ ಅಲ್ಲಿ ರೈತರುಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ಮನವಿನ ಮಾಡ್ತಾ ಇದ್ದೀವಿ. ಎಷ್ಟೇ ದೊಡ್ಡವನಾದರೂ ಎಂತಹ ಅಧಿಕಾರದಲ್ಲಿದ್ದರೂ ಗುರುವಿನ ಅನುಗ್ರಹ ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಎನ್ನುವುದು ನಮ್ಮೆಲ್ಲ ಪುರಾಣ ವಚನ ಸಾಹಿತ್ಯದಲ್ಲಿ ಅತ್ಯಂತ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಗುರುಕಾರುಣ್ಯ ಅಗತ್ಯವಾಗಿದೆ ಎಂದು ನಾಡಿನ ಖ್ಯಾತ ವಾಗ್ಮಿ ಡಾಕ್ಟರ್ ವೀಣಾ ಬನ್ನಂಜೆ ಹೇಳಿದ್ದಾರೆ. ಬೇಲೂರು ಪಟ್ಟಣದ ಕೋಟಿ ಚೆನ್ನಕೇಶವ ಸ್ವಾಮಿ ಸಭಾಂಗಣದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಹಾಗೂ ವಿಪ್ರ ಮಹಿಳಾ ಒಕ್ಕೂಟ ವತಿಯಿಂದ ನಡೆದ ವ್ಯಾಸಪೂರ್ಣಿಮೆ ಮತ್ತು ಗುರುವಂದನಾ ಸಮಾರಂಭ ಮಾತನಾಡಿದ ಅವರು, ಪ್ರಾಚೀನ ಕಾಲದಿಂದಲೂ ಸಮಾಜದಲ್ಲಿ ತಂದೆ ತಾಯಿ ನಂತರ ಗುರುಗಳನ್ನು ಗೌರವದಿಂದ ಕಾಣ್ತಾರೆ. ಅಪರೂಪದ ಸಾಧನೆಗೆ ಗುರುಗಳ ಮಾರ್ಗದರ್ಶನ ಅತ್ಯವಶ್ಯ. ಶಾಲೆಗಳಲ್ಲಿ ತಾರತಮ್ಯ ಮಾಡದೆ ಎಲ್ಲ ಮಕ್ಕಳನ್ನ ಸಮಾನತೆಯಿಂದ ಕಾಣುವ ಮೂಲಕ ಶಿಕ್ಷಕರು ನಿಷ್ಕಲ್ಮಶವಾಗಿ ಅಕ್ಷರ ಜ್ಞಾನ ನೀಡುತ್ತಿದ್ದಾರೆ. ಹಾಗೆಯೇ ನಮ್ಮ ಜೀವನಕ್ಕೆ ಆಧಾರವಾಗುತ್ತಾರೆ. ಆದರೆ ಬದುಕಿನಲ್ಲಿ ಮೌಲ್ಯಾಧಾರಿತ ಜೀವತತ್ವಗಳನ್ನು ಪಡೆಯಲು ಗುರು ಅತ್ಯಂತ ಪ್ರಮುಖ ವಹಿಸುತ್ತಾರೆ. ಗುರುಗಳ ಕೃಪೆಯು ಶಿಷ್ಯರಿಗೆ ಮಂಗಳವಾಗುತ್ತದೆ. ಗುರು ಶಿಷ್ಯನನ್ನ ಮತ್ತೊಬ್ಬ ಗುರುವನ್ನಾಗಿ ಮಾಡುತ್ತಾನೆ. ಜ್ಯೋತಿಯನ್ನ ಮೂಟಿಸಿದಂತೆ ಆಗ ಅವರಿಬ್ಬರಲ್ಲಿ ಸಮಾನತೆ ಉಂಟಾಗುತ್ತದೆ ಎಂದರು. ತಾಲೂಕು ಬ್ರಾಹ್ಮಣ ಮಹಾಸಭಾಧ್ಯಕ್ಷ ವಿಜಯಕೇಶವ ಮಾತನಾಡಿ, ಕಳೆದ 4 ದಶಕದಿಂದ ಬ್ರಾಹ್ಮಣ ಸಂಘದಿಂದ ವ್ಯಾಸಪೂರ್ಣಿಮೆಯ ಅಂಗವಾಗಿ ಗುರುವಂದನೆ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದು, ಇತ್ತೀಚಿನ ದಿನದಲ್ಲಿ ನಮ್ಮೆಲ್ಲರ ಪದಾಧಿಕಾರಿಗಳು ಮತ್ತು ಸದಸ್ಯರ ಒಪ್ಪಿಗೆಯಂತೆ ವ್ಯಾಸಪೂರ್ಣಿಮೆ ಗುರುವಂದನೆಯನ್ನು ಅದ್ಧೂರಿಯಾಗಿ ನಡೆಸಬೇಕು ಮತ್ತು ಸಮಾಜಕ್ಕೆ ತಿಳಿಸಬೇಕು ಎಂದು ಇಂದಿನ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಅನಾಹುಕಾರಕ್ಕೆ ಬರಬೇಕು ಅಂತ ಯಾವುದನ್ನು ಹೇಳ್ತೇವೆ ಅದಕ್ಕೆ ಇದು ಪೂರಕವಲ್ಲವೇನೋ ಅನ್ನುವ ಹಾಗೆ ಅದು ನಮ್ಮನ್ನ ಇಮೇಜ್ ಕಾನ್ಷಿಯಸ್ನೆಸ್ ಅನ್ನ ನಾನು ಹೀಗಿದ್ದೇನೆ ಹಾಗಿದ್ದೇನೆ ಅನ್ನುವ ನನ್ನ ಬೆಳವಣಿಗೆಯ ಬಗ್ಗೆ ನನಗೆ ಗರ್ವ ಹುಟ್ಟಿಸುವ, ನಾನು ಆ ಮೂಲಕ ಒಂದು ಸ್ಥಾನಮಾನ, ಆ ಮೂಲಕ ಸಾಮಾಜಿಕವಾಗಿ ಒಂದು ಗತ್ತು ಗೈರತ್ತು ಇವುಗಳನ್ನು ಪಡೆದುಕೊಳ್ಳುವುದಕ್ಕೆ ಆ ಒಂದು ಮಾರ್ಗ ಉಪಯೋಗ ಆಗ್ತದೋ ಏನೋ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ
ಜ್ಯುವೆಲ್ಲರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರ್ಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ. ಎಂತ ಅದು? ಫೇರ್ ಮೇಕಿಂಗ್ ಚಾರ್ಜಸ್. ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೇಟ್ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತಿಲ್ರಿ? ಪರಿಚಯ ಬೇಕಂತ ಇಲ್ರಿ. ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. Exactly. Malabar Fair Price Promise. Fair making charges for everyone, every day and everywhere. ಹಾಸನದಲ್ಲಿ ಹೆಸರುವಾಸಿಯಾಗಿರುವ ಲ್ಯಾಕ್ಮೆ ಸಲೂನ್ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ಮೇಕಪ್, ಹೇರ್ ಕಟ್, ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಸಿಸ್ಟೀನ್ ವ್ಯಾಕ್ಸಿಂಗ್, ಕ್ಲೀನ್ ಅಪ್ ಮತ್ತು ಫೇಶಿಯಲ್ ಸರ್ವಿಸ್ಗಳು ಲಭ್ಯವಿರುತ್ತವೆ. ಸ್ವಚ್ಛತೆ ನಮ್ಮ ಆದ್ಯತೆ. ಬ್ರೈಡಲ್ ಹಾಗೂ ಪಾರ್ಟಿ ಮೇಕಪ್ಗಾಗಿ ಭೇಟಿ ನೀಡಿ ಲ್ಯಾಕ್ಮೆ ಸಲೂನ್, MG ರೋಡ್, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚನ್ನರಾಯಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯು ಅಧ್ಯಕ್ಷ GR ಸುರೇಶ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಮಂಗಳವಾರ ನಡೆದ ಸಭೆಯಲ್ಲಿ ಪುರಸಭಾ ನಾಮನಿರ್ದೇಶನ ಸದಸ್ಯ ನಂಜಣ್ಣ ಬಾವಿಗಿಳಿದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ ಮಾತನಾಡಿ, ಪುರಸಭಾ ಸದಸ್ಯರಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಕುಳಿತುಕೊಳ್ಳುವ ಕೊಠಡಿಗಳಿಲ್ಲ. ಸದಸ್ಯರು ಕಚೇರಿಗೆ ಬಂದರೆ ಒಂದು ಕೊಠಡಿ ಇಲ್ಲ. ಅಧ್ಯಕ್ಷರು ತಮಗೆ ಇಷ್ಟ ಬಂದ ಹಾಗೆ ಸದಸ್ಯರನ್ನ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದು, ಈ ಬಗ್ಗೆ ಕೂಡಲೇ ಗಮನ ಹರಿಸಿ ನಮಗೆ ವಿಶೇಷ ಕೊಠಡಿ ನೀಡಿ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಎಂದರು. ಇದಕ್ಕೆ ಉತ್ತರಿಸಿದ ಶಾಸಕ CN ಬಾಲಕೃಷ್ಣ, ಕೂಡಲೇ ಸದಸ್ಯರ ಸಮಸ್ಯೆಗಳನ್ನು ಬಗೆಹರಿಸಿ ಅವರ ಹಿತವನ್ನು ಕಾಪಾಡುವುದು ನಮ್ಮಗಳ ಕರ್ತವ್ಯವಾಗಿದ್ದು ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮನವಿ ಮಾಡಿದ್ರು. ನಂತರ ಪ್ರತಿಭಟನೆಯನ್ನು ಹಿಂಪಡೆದರು. ಸುಮಾರು 83 ವಿಷಯಗಳ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಹಲವು ವಿಷಯಗಳು ಗಮನ ಸೆಳೆದವು. ಪುರಸಭೆಯ ಅಧ್ಯಕ್ಷರ ವಾರ್ಡ್ಗೆ 29 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಅನುಮೋದನೆ ಕೋರಿರುವುದು ಎಷ್ಟರ ಮಟ್ಟಿಗೆ ಸರಿ? ಇನ್ನುಳಿದ ಎಲ್ಲ ವಾರ್ಡ್ಗಳಿಂದ ಕೇವಲ 11 ಲಕ್ಷ ರೂಪಾಯಿಗಳ ಕಾಮಗಾರಿ ನೀಡಿದ್ದು ಉದ್ದೇಶಪೂರ್ವಕವಾಗಿ ಅಭಿವೃದ್ಧಿಗೆ ಕುಂಠಿತವಾಗುತ್ತಿದೆ ಎಂದು ಪುರಸಭಾ ಸದಸ್ಯರುಗಳು ಆಕ್ಷೇಪ ವ್ಯಕ್ತಪಡಿಸಿದರು. ಚನ್ನರಾಯಪಟ್ಟಣ ದಿನೇ ದಿನೇ ಬೆಳೆಯುತ್ತಿದ್ದು ಖಾಸಗಿ ಬಿಲ್ಡಿಂಗ್, ಕಲ್ಯಾಣ ಮಂಟಪ, ಖಾಸಗಿ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ಬಾಕಿ ಉಳಿಸಿಕೊಂಡು ಒಬ್ಬ ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದು, ಉಳ್ಳವರಿಗೆ ನೋಟಿಸ್ ನೀಡಿ ಕಂದಾಯವನ್ನ ವಸೂಲಿ ಮಾಡಿ ಎಂದರು. ಬಿಜೆಪಿ ಸದಸ್ಯರು ಒತ್ತಾಯಿಸಿದರು. ವಾರ್ಡ್ 3ರ ಪುರಸಭಾ ಸದಸ್ಯ ಮೋಹನ್ ಮಾತನಾಡಿ, ನಮ್ಮ ವಾರ್ಡ್ಗೆ ಯಾವುದೇ ಅನುದಾನ ನೀಡಿಲ್ಲ. ನಮ್ಮ ಕೈಯಿಂದ ಹಣ ಹಾಕಿ ರಸ್ತೆಯಲ್ಲಿದ್ದ ಗುಂಡಿಗಳನ್ನು ಮುಚ್ಚಿದ್ದು ಪುರಸಭೆಯಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದು ಸ್ವಪಕ್ಷದವರಿಗೆ ಮುಜುಗರ ಉಂಟಾಯಿತು. ತಕ್ಷಣ ಮಧ್ಯಪ್ರವೇಶಿಸಿದ ಶಾಸಕ, ನಿಮ್ಮ ವಾರ್ಡಿಗೂ ಕೂಡಲೇ ಡಾಂಬರ್ ಹಾಕಿಸಿಕೊಡಲಾಗುವುದು ಎಂದು ಅಲೆಯದ ಅಧಿಕಾರಿಗಳನ್ನು ಕರೆದು ಕೆಲಸ ಮಾಡಿಸುವಂತೆ ತಾಕೀತು ಮಾಡಿದರು. ಸಭೆಯಲ್ಲಿ ಮುಖ್ಯಾಧಿಕಾರಿ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ಧರಣೇಶ್, ಸ್ಥಾಯಿ ಸಮಿತಿ ಸದಸ್ಯೆ ಬನಶಂಕರಿ ರಘು ಸೇರಿದಂತೆ ಪುರಸಭಾ ಸದಸ್ಯಗಳು ಹಾಗೂ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಾದ್ಯಂತ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಭಾರತ ದೇಶಕ್ಕೆ ಸೇನೆಯ ಕೊಡುಗೆ ಅಪಾರ. ಹೆಚ್ಚು ಯುವಕರು ಸೇನೆಗೆ ಸೇರಲು DC R ಗಿರೀಶ್ ಕರೆ. ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಅಪಾರ ಆಸ್ತಿಪಾಸ್ತಿ ನಷ್ಟ. ಸೂಕ್ತ ಪರಿಹಾರ, ರಸಗೊಬ್ಬರಕ್ಕೆ ಆಗ್ರಹ. GST ರದ್ದುಪಡಿಸುವಂತೆ ಒತ್ತಾಯಿಸಿ ಜಿಲ್ಲಾ JDS ಪ್ರತಿಭಟನೆ. ಅರಹಳ್ಳಿ ಹೋಬಳಿಯ ಶಿಡುಗುರ ಗ್ರಾಮದಲ್ಲಿ ಆನೆಗಳ ಉಪಟಳ. ಲಕ್ಷಾಂತರ ಮೌಲ್ಯದ ಬೆಳೆ ನಾಶ. ಬೇಸತ್ತು ಮನೆ ತೋಟ ಬಿಟ್ಟು ಹೋಗಲು ಸಿದ್ಧರಾದ ಗ್ರಾಮಸ್ಥರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.